ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿವಸದಿಂದ ಆದ್ಮೇಲೆ ನಾನು ಮತ್ತೆ ವ್ಲಾಗ್ಸ್ ಮಾಡೋಣ, ಮತ್ತೆ ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟೇ, ನಾನು ಮುಂಚೆ ಹೇಳಿದಾಗ ಒಂದು ಸ್ವಲ್ಪ ಅದು ಇಂಟ್ರೆಸ್ಟ್ ಇರ್ತೈತಿ, ಆಮೇಲೆ ಮತ್ತೆ ಡೌನ್ ಆಗಿಬಿಡ್ತೈತಿ. ನಂದು ಹಂಗೆ ಆಗಿತ್ತು. ಸೊ ಅದೊಂದು ರೀಸನ್ ಅಲ್ಲ, ನಾನು ಮತ್ತೆ ನಮ್ಮ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಆ ಕೆಲಸ ಈ ಕೆಲಸ ಅಂತ ನಾನು ಮತ್ತೆ ಈಗ ಲಾಸ್ಟ್ ಟೈಮ್ ಸೇಮ್ ರೀಸನ್ ಕೊಟ್ಟು ನಾನು ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿ ಈಗ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಏನಾದರೂ ಒಂದು ಕಂಟೆಂಟ್ ಮಾಡೋಣ ಅಂತ, ಐ ಮೀನ್ ಏನಾದರೂ ಒಂದು ರೆಸಿಪಿ ನಿಮಗೂ ತೋರ್ಸೋಣ ಅಂತ ಅನ್ಕೊಂಡೆ. ಏನು ಬೇರೆ ಅಂತ ದೊಡ್ಡ ರೆಸಿಪಿ ಏನಿಲ್ಲ, ಜಸ್ಟ್ ನಾವು ಟಿಫನ್ ಉಪ್ಪಿಟ್ಟು ಮಾಡ್ಕೊಳಕತ್ತೀವಿ ಕಾಂಕ್ರೀಟ್. ಸೊ ನಿಮಗೂ ಅದನ್ನೇ ತೋರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ರೆಸಿಪಿ. ಸೊ ಉಪ್ಪಿಟ್ಟು ಮಾಡೋಕೆ ಮೇನ್ ಅಂದರೆ ಬೇಸಿಕ್, ಜಾಸ್ತಿ ಹೋಟ್ಲಾಗ ಮಾಡ್ದಂಗೆ ಆಗಲ್ಲ. ಇದು ನನ್ನ ಓನ್ ರೆಸಿಪಿ. ಫಸ್ಟ್ ಆಫ್ ಆಲ್ ಒಂದು ಬೌಲ್ ರವೆ ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಟೊಮ್ಯಾಟೊ, ಒಂದು ಕ್ಯಾರೆಟ್ ಉಳಿದಿತ್ತು ಅದನ್ನ ಹಾಕಕತ್ತೀನಿ. ಮತ್ತು ಒಂದು ದೊಡ್ಡ ಉಳ್ಳಾಗಡ್ಡೆ, ಮತ್ತು ಒಂದು 4 ಹಸಿಮೆಣ್ಸಿಕಾಯಿ, ಕರಿಬೇವು, ಶೇಂಗಾ ಬೀಜ, ಕಡಲೆ ಬೀಜ, ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಈಗ ನೋಡೋಣ ಹೆಂಗೆ ರೆಸಿಪಿ ಮಾಡೋಣ ಅಂತ. ಈಗ ಉಳ್ಳಾಗಡ್ಡೆ ಹೆಚ್ಚಿಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡು ಚೆನ್ನಾಗಿರುತ್ತೆ. ಸೊ ಒಂದು ಉಳ್ಳಾಗಡ್ಡೆ, ನೆಕ್ಸ್ಟ್ ಒಂದು ಟೊಮ್ಯಾಟೊ ಹೆಚ್ಚಿಕೊಳ್ಳೋಣ. ಸ್ವಲ್ಪ ಟೊಮ್ಯಾಟೊ ಹಣ್ಣಾಗಿದ್ರೆ ಚೆನ್ನಾಗಿರ್ತದೆ. ಸುಮ್ಮನೆ ಈಗ ನಾರ್ಮಲ್ ಕಾಯಿ ಟೊಮೆಟೊ ಅಷ್ಟೊಂದೇನು ಚೆನ್ನಾಗಿ ಆಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಫುಲ್ ಹಣ್ಣಾಗಿರಲಿ ಟೊಮೆಟೊ. ಸೊ ಒಂದು ಟೊಮೆಟೊ ಹೆಚ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಒಂದು ಕ್ಯಾರೆಟ್ ಉಳಿದಿತ್ತು, ಅದನ್ನೇ ಕ್ಯಾರೆಟ್ ಹಾಕಕತ್ತೀವಿ. ಫುಲ್ ಮುದಿಯೋದಾಗಿ ಹೋಗೈತಿ ಕ್ಯಾರೆಟ್, ಅದನ್ನ ಹಾಕಕತ್ತೀವಿ. ಸೊ ಕ್ಯಾರೆಟ್ ಹೆಚ್ಚಿಕೊಂಡಾದ್ಮೇಲೆ ಇನ್ನೂ ಒಂದು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಇವೆಲ್ಲ ಐತೆ. ಇದೆಲ್ಲ ಹೆಚ್ಚಿಕೊಂಡಾದ್ಮೇಲೆ ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಈಗೆಲ್ಲ ತರಕಾರಿಗಳು ಸಣ್ಣಗೆ ಹೆಚ್ಚಿಕೊಂಡಿದ್ದಾತು. ಒಗ್ಗರಣೆ ಸಾಮಾನು ಕೂಡ ರೆಡಿ ಐತಿ, ಉಪ್ಪಿಟ್ಟು ಕೂಡ ಐತಿ. ಈಗ ಜಸ್ಟ್ ನಾವು ಉಪ್ಪಿಟ್ಟು ಮಾಡೋಣ ಬರ್ರಿ. ಜಲ್ದಿ ಮಾಡ್ಬೇಕು, ಯಾಕಂದ್ರೆ ಫುಲ್ ನಮ್ಗೆ ಹೊಟ್ಟೆ ಹಸ್ಬಿಡತ್ತೆ. ಆಲ್ರೆಡಿ 10 ಗಂಟೆ ಆಗೈತಿ. ಫಸ್ಟ್ ಗ್ಯಾಸ್ ಹಚ್ಚೋಣ. ಇದು ನಾರ್ಮಲ್ ಎಲ್ಲರಿಗೂ ಗೊತ್ತಿರ್ತದೆ, ಇದೇನು ಸ್ಪೆಷಲ್ಗೆ ಏನು ಅಂಥದ್ದೊಂದು ಇದಲ್ಲ. ಎಣ್ಣೆ ಹಾಕ್ರಿ. ಆ ಎಣ್ಣೆ ಅಲ್ಲ, ಅಡಿಗೆ ಎಣ್ಣೆ. ಎಣ್ಣೆ ಹಾಕಕತ್ತೀನಿ ಫಸ್ಟ್. ಸಾಕು, ಸ್ವಲ್ಪ ಎಣ್ಣೆ ಸ್ವಲ್ಪ ಹೊಡಿಬೇಕಂತೆ, ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕಿನಿ. ಜಾಸ್ತಿ ಹೊಡಿಬಾರ್ದು, ಹೆಲ್ತಿಗೂ ಒಳ್ಳೇದಲ್ಲ ಅಂತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾಸಿವೆ, ಜೀರಿಗೆ, ಕರ್ಬೇವು ಎಲ್ಲ ಅಟ್ ಎ ಟೈಮಿಗೆ ಹಾಕ್ತೀನಿ. ನಾನು ಸುಮ್ಮನೆ ಅದು ಮಾಡ್ಕೊಳಕ್ಕೆ ಹೋಗಲ್ಲ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲ ಹಾಕ್ರಿ. ಯಾಕೆ ಗೊತ್ತಾ, ಉಪ್ಪಿಟ್ಟು ಕೆಲವು ಡೈಜೆಷನ್ ಆಗಲ್ಲ, ಹಂಗಾಗಿ ಎಲ್ಲ ಹಾಕಿದ್ರೆ ಕರೆಕ್ಟಾಗಿ ಡೈಜೆಸ್ಟ್ ಆಗುತ್ತೆ. ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲ್ ಹೋದಾದ್ಮೇಲೆ ನೀವು ಉಳ್ಕಿದ ಸಾಮಾನು ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕ್ಬೋದು. ಈಗ ಎಲ್ಲ ಕರೆಕ್ಟ್ ಬೆಂದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿರ್ತದೆ. ಹಂಗೆ ಸಿಕ್ಕಿದ್ದು ಹಾಕ್ರಿ, ಏನು ಸಿಗ್ತದೆ ಅವೆಲ್ಲ. ಕಡಲೆಬೇಳೆ ಅವೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಸೊ ಇವೆಲ್ಲ ಬೀಜಗಳು ಕರೆಕ್ಟಾಗಿ ಬೆಂದವೆ. ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ, ಉಳ್ಳಾಗಡ್ಡಿ ಹಾಕ್ತಿದ್ದೀನಿ, ನೆಕ್ಸ್ಟ್ ಇದ್ರ ಜೊತೆ ಕ್ಯಾರೆಟ್ ಹಾಕ್ತಿದ್ದೀನಿ. ಇವಕ್ಕೇನ ಫಸ್ಟ್ ಎಣ್ಣೆಗೆ ಬೆನ್ಕೋಬೇಕು. ಓಕೆ, ಸೊ ಇವಾಗೆಲ್ಲ ಕ್ಯಾರೆಟು, ಉಳ್ಳಾಗಡ್ಡಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಎಣ್ಣೆಗೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದವೆ. ನೆಕ್ಸ್ಟು ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಆ ಟೊಮೆಟೊ ಹಾಕಕತ್ತೀನಿ.
ಸ್ವಲ್ಪ ಟೊಮೆಟೊ ತೀರ ಸಣ್ಣಗೆ ಹೆಚ್ಕೊಂಬಿಟ್ರೆ ಚೆನ್ನಾಗಾಗಲ್ಲ, ಸ್ವಲ್ಪ ದೊಡ್ಡ ಇರಬೇಕು. ಆ ಬಾಯಿಗೆ ಸಿಕ್ಕರೆ ಉಳ್ಳುಳ್ಳಿ ಚೆನ್ನಾಗಿರ್ತೈತಿ. ನಿಂಬೆಹಣ್ಣು ಇದ್ರೆ ನಾನು ನಿಂಬೆಹಣ್ಣು ಹಾಕ್ತಿದ್ದೆ, ಬಟ್ ನಿಂಬೆಹಣ್ಣು ರೂಮಾಗ ಇಲ್ಲ, ಹಂಗಾಗಿ ಟೊಮೆಟೊನ ಸ್ವಲ್ಪ ಜಾಸ್ತಿ ಹಾಕ್ತದೆ. ಟೊಮೆಟೊ ಹಾಕಿ ನಿಮಗೆ ಎಷ್ಟು ಉಪ್ಪು ಬೇಕು, ಬಿ ಪಿ ಇದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಕೇಳ್ರಿ, ಬಿ ಪಿ ಕಮ್ಮಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕಿ. ನಾವು ನಾರ್ಮಲ್ ಆಗಿ ಏನಾಗ್ತೀವಿ, ಇದು ಚೆನ್ನಾಗಿ ಬೆನಿಬೇಕು. ಸೊ ಇವಾಗ ಇದೆಲ್ಲ ಸರಿಗೆ ಬೆಂದೈತಿ. ಇವಾಗ ಕೊತ್ತಂಬರಿ ಹಾಕಕತ್ತೀನಿ. ಎಲ್ಲರೂ ಮೇಲೆ ಹಾಕ್ತಾರ, ಬಟ್ ಮೇಲೆ ಹಾಕಿ ಚೆನ್ನಾಗಲ್ಲ. ಕೊತ್ತಂಬರಿ ಫ್ಲೇವರ್ ಎಣ್ಣೆಗೆ ಬಿಟ್ಕಂದ್ರೆ ಯಾವುದೇ ಅಡುಗೆ ಆಗಲಿ ಕೊತ್ತಂಬರಿ ಫ್ಲೇವರ್ ಎಣ್ಣೆಗೆ ಬಿಟ್ಕಂದ್ರೆ ಚೆನ್ನಾಗಿರ್ತದೆ. ಇವಾಗ ಹಾಕಿದ್ದೀನಿ ನಾನು. ಎಲ್ಲರೂ ಏನು ಮಾಡ್ತಾರೆ, ಹಿಂಗೆಲ್ಲ ಹುಳಿ ಎಲ್ಲ ಹಿಂಗೆ ಮಾಡಿ ನೀರು ಹಾಕಿ, ನೀರು ಕುದ್ದು ಬಂದ್ಮೇಲೆ ಉಪ್ಪಿಟ್ಟು ರವೆ ಹಾಕ್ತಾರೆ. ಬಟ್ ನಾನು ಹಂಗೆ ಹಾಕಲ್ಲ. ನೀವು ನೋಡಿರ್ತೀರ, ನಾನಂತಲ್ಲ ಎಲ್ಲರೂ ಹಂಗೆ ಹಾಕೋದು ಕೆಲವು ಹೋಟ್ಲ್ಗಳಾಗೆ. ಸೊ ಈಗ ಬೆನಾಕಾರೆ ನಾನು ಉಪ್ಪಿಟ್ಟು ರವೆ ಹಾಕ್ಬಿಟ್ಟು, ಉಪ್ಪಿಟ್ಟು ರವೆ ಹಾಕಿ ಸ್ವಲ್ಪ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅವಾಗ ಕ್ಲೀನಾಗಿ ಅವು ಎಲ್ಲ ರವದೊಳಗೆ ಎಲ್ಲ ಫ್ಲೇವರ್ ಒಳಗೆ ಹೋಗ್ತದೆ. ಅವಾಗ ಟೇಸ್ಟ್ ಆಗಿರ್ತದೆ ಈ ಥರ. ಸೊ ಈಗ ಉಪ್ಪಿಟ್ಟು ರವೆ ಇದು ಡೈರೆಕ್ಟ್ ಹಾಕಿಬಿಟ್ಟಿನಿ, ಯಾಕಂದ್ರೆ ಎಲ್ಲ ಒಳಗೆ ಬೆನ್ಕೋಬೇಕಂತ ಹೇಳಿದ್ನಲ್ಲ. ಒಂದು ಸ್ವಲ್ಪ ಬೆಂದಾದ್ಮೇಲೆ ಈಗ ನೀರು ಹಾಕ್ಬೇಕು. 1 ಕಪ್ ನಾನು ಉಪ್ಪಿಟ್ಟು ರವೆ ತಗೊಂಡಿದ್ದೆ, ಹಂಗಾಗಿ ಒಂದು 3 ಅಥವಾ 3.5 ಕಪ್ ನಾನು ನೀರು ಹಾಕ್ತೀನಿ ಡೈರೆಕ್ಟಾಗಿ. 1 ಕಪ್ಪು, 2 ಕಪ್ಪು, 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಇದನ್ನ ಹೆಂಗೆ ಬಿಟ್ರೆ ಗಂಟಾಗತ್ತೆ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಸ್ಟಿರ್ ಮಾಡ್ಕೊಂಡು ನೀವು ಸೀಲ್ ಮಾಡಿಬಿಟ್ರೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಸೊ ಉಪ್ಪಿಟ್ಟಿಗೆ ಆಲ್ಮೋಸ್ಟ್ ಒಂದು 90% ಬೆಂದೈತೆ. ಇದನ್ನೀಗ ಕ್ಲೀನಾಗಿ ಏಟಾಗಿ ಮುಚ್ಚಬೇಕು, ಸೀಲ್ ಆಗ್ಬೇಕು. ಕ್ಲೀನಾಗಿ ಒಳಗಿಂದ ಬೆನ್ಕಂತತಿ. ನಾ ಹತ್ರ ಏನು ಅಂಥದ್ದು ಮುಚ್ಚೋದೇನಿಲ್ಲ. ಸೊ ಹಂಗಾಗಿ ಇದನ್ನೇ ಹಾಕಿ ಒಂದು ಮ್ಯಾಲೆ ವಜಿ ಅಂತ ಇಡಾಕತ್ತೀನಿ. ಸೊ ಈಗ ನೀವು ನೋಡ್ಬೋದು ಉಪ್ಪಿಟ್ಟು ಕರೆಕ್ಟಾಗಿ ಒಳಗಡೆಯಿಂದ ಕ್ಲೀನಾಗಿ ಬೆಂದೈತೆ. ಈಗ ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಸೊ ಉಪ್ಪಿಟ್ಟು ರೆಡಿ. ನಮ್ಮ ಕರ್ನಾಟಕದಾಗ ಕಾಗಡ ಅಂತ ಕರೀತಾರೆ. ಸೊ ಉಪ್ಪಿಟ್ಟು ರೆಡಿ. ಸೊ ನೋಡಿದ್ರಲ್ಲ ಒಂದು ಸಿಂಪಲ್ ಉಪ್ಪಿಟ್ಟು ರೆಸಿಪಿ ಹೆಂಗಿತ್ತು ಅಂತ. ಆ ಥರ ಏನು ಹಂಗೆ ಫುಲ್ ರೆಸ್ಟೋರೆಂಟ್ ಸ್ಟೈಲು ಹೋಟೆಲ್ ಸ್ಟೈಲ್ ಏನು ಮಾಡೋಕ್ಕೆ ಬರೋಲ್ಲ. ಸುಮ್ಮನೆ ಒಂದು ಕಂಟೆಂಟ್ ಇರಲಿ ಅಂತ ಇವತ್ತು ನಾವು ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹಂಗಾಗಿ ಉಪ್ಪಿಟ್ಟು ಮಾಡಿದ್ವಿ. ಸೊ ಹೇಗಿತ್ತಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಇಷ್ಟ ಆಗೈತಿ ಇವತ್ತಿನ ಬ್ಲಾಗು. ಹ್ಯಾವ್ ಅ ನೈಸ್ ಡೇ. ಬಾಯ್.